ರಾಮ ರಾಘವ ದಶರಥ ಬಾಲ ಪ್ರಜಾಪತಿ ಭಕ್ತವತ್ಸಲ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಅಪರಾಧಂ ಸಹಸ್ರಾಣಿ ಪ್ರಿಯಂ ದೇಹಂದಿ ಶಮ್ಮಯ ತಾನಿ ಸರ್ವಾಣಿ ಮೇದೇವ ಕ್ಷಮತ್ವ ಪುರುಷೋತ್ತಮ. ದೇವ ಎಂತಹ ಹುಚ್ಚಾಟಿಕೆಗೆ ಮನ ಮಾಡಿದ ಈ ನಿನ್ನ ಪರಮಪುತ್ರನಾದಂತಹ ಜಾಂಬವ. ಹೌದು ದೇವ, ಲೌಕಿಕವಾದಂತಹ ಸಾಂಸಾರಿಕ ಬಂಧನಕ್ಕೆ ಒಳಗಾದರೆ ಎಂತಹ ಮೌಢ್ಯ ಆವರಿಸುತ್ತದೆ ಎಂಬುದಕ್ಕೆ ಈ ನಿನ್ನ ಪರಮಭಕ್ತನಾದಂತಹ ಜಾಂಬವ ದ್ವಾಪರೆಯಲ್ಲಿ ನಡೆದ ದಾರಿಯೇ ಒಂದು ಸಾಕ್ಷಿಯಲ್ಲವೇ ದೇವರೇ? ಜಾಂಬವ, ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ನನ್ನ ದೇವರನ್ನ ಯಕ್ಕಚಿತ್ರಣದಲ್ಲಿ ನೋಡುವ ಆ ಹೃದಯ ವೈಶಾಲ್ಯತೆ, ಆ ಜ್ಞಾನ ದೃಷ್ಟಿ ನನಗೆ ಇಲ್ಲದೆ ಹೋಯ್ತಲ್ಲ. ಕೃಷ್ಣನಲ್ಲಿ ರಾಮನನ್ನ ನೋಡಬೇಕಿತ್ತು. ನಿನ್ನ ನಿಜವಾದ ಭಕ್ತ ನಾನು ಹೌದಾಗಿದ್ದರೆ ಕೃಷ್ಣನಲ್ಲಿ ಅಂತರ್ಯಾಮಿ ಆಗಿದಂತಹ ರಾಮನನ್ನ ನಾನು ಕಾಣಬೇಕಿತ್ತು ದೇವರೇ. ಜ್ಞಾನ ದೃಷ್ಟಿ ಜಾಂಬವನಿಗೆ ಇಲ್ಲ ಹೇಳಲಿಕ್ಕೆ ನಾಚಿಕೆ ಆಗುತ್ತಾ ಇದೆ, ಅವಮಾನವಾಗುತ್ತಾ ಇದೆ. ಹೌದು, ಕೊಬ್ಬಿನಿಂದ ರಾಮಭಕ್ತ ನಾನು, ನನ್ನನ್ನು ಬೀರಿಸುವಂತಹ ಶಕ್ತಿ ಮೂರು ಲೋಕದಲ್ಲಿಯೂ ಯಾರೂ ಇಲ್ಲ ಎಂಬಂತಹ ಅಹಂಕಾರದಿಂದ ನಿನ್ನಲ್ಲಿ ಶಕ್ತಿಯನ್ನು ಗುರುತಿಸದೆ ಹುಡುಕಿದೆ, ಗಾಸಿಗೊಳಿಸುವ ಪ್ರಯತ್ನ ಮಾಡಿದೆ. ಲಘು ಮಾತುಗಳಿಂದ ನಿನ್ನ ಮನಸ್ಸನ್ನು ನೋಯಿಸುವಂತಹ ಪ್ರಯತ್ನವನ್ನ ಮಾಡಿದ ಜಾಂಬವ. ದೇವರೇ, ನನ್ನ ಅಪರಾಧವನ್ನು ಮನ್ನಿಸಬೇಕು. ತ್ರೇತೆಯಲ್ಲಿ ಯಾವ ರೀತಿ ಜಾಂಬವನನ್ನು ಪ್ರೀತಿಸಿದ್ಯೋ, ತಪ್ಪಿದೆಯೋ, ಮುತ್ತಿಕ್ಕಿದೆಯೋ, ಅದೇ ರೀತಿ ದ್ವಾಪರದ ಜಾಂಬವನನ್ನು ಕೂಡ ಗುರುತಿಸಬೇಕು. ದೇವರೇ, ನನ್ನ ಅಪರಾಧವನ್ನು ಮನ್ನಿಸಬೇಕು, ಕ್ಷಮಿಸಬೇಕು. ಶರಣನೆ ಅವತರಿಸು, ಶರಣನೆ ಅವತರಿಸು, ನಿಂದಗೆ ಉರಿದಿಯಲ್ಲದ ಸ್ಮರಿಸು, ನಿಂದಗೆ ಉರಿದಿಯಲ್ಲದ ಸ್ಮರಿಸು. ದರ್ಶನವೀಯುವೆ ಮುಂದಿನ ಯುಗದಳು, ದರ್ಶನವೀಯುವೆ ಮುಂದಿನ ಯುಗದಳು. ಪ್ರಯತ್ನಿಸಲ ಈ ಕಾರಣಕ್ಕೆ ಬಂದಿರೋ ಯಾವ ಉದ್ದೇಶದಿಂದ ಇಲ್ಲಿಗೆ ಚಿತ್ತೈಸಿದ್ರಿ? ಜಾಂಬವ, ನಿನ್ನ ಭಕ್ತಿಯನ್ನು ಹೇಗೆ ಕೊಂಡಾಡಲು? ಈ ಹಿಂದೆ ತ್ರೇತಾಯುಗದಲ್ಲಿ ನಿನಗೆ ಕೊಟ್ಟ ಮಾತಿನಂತೆ ಈ ದ್ವಾಪರ ಯುಗದಲ್ಲಿ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ. ದೇವರೇ, ದರ್ಶನಕ್ಕಾಗಿ ಇಲ್ಲಿಯವರೆಗೆ ಚಿತ್ತೈಸಿದ್ರೆ? ಹೌದು, ನಾನು ಇಲ್ಲಿಯವರೆಗೆ ಬರಲು ಇನ್ನೊಂದು ಕಾರಣವೂ ಇದೆ. ಇನ್ನೊಂದು ಕಾರಣ? ಹೌದು. ಏನು ದೇವರೇ? ನಿನ್ನಲ್ಲಿರುವ ಆ ಶಮಂತಕ ಮಣಿಯನ್ನು ನಾನು ಅಪಹರಿಸಿದ್ದೇನೆಂಬ ಅಪವಾದ ನನ್ನ ಮೇಲೆ ಬಂದಿದೆ. ಅದಕ್ಕಾಗಿ ಇಲ್ಲಿಯವರೆಗೆ ಬರಬೇಕಾಯಿತು. ಆ ಮಣಿಯನ್ನು ನನಗೆ ನೀಡುವೆಯಾ ಜಾಂಬವ? ದೇವರೇ, ಭಕ್ತನ ವ್ಯವಹಾರದಿಂದ ವರ್ತನೆಯಿಂದ ದೇವರಿಗೆ ಆಘಾತವಾಗುತ್ತದೆ, ಅವಮಾನವಾಗುತ್ತದೆ, ಅಪವಾದ ಬರುತ್ತದೆ ಹೇಳಿದರೆ ಆ ಭಕ್ತನಿಗೆ ಧಿಕ್ಕಾರ. ಶಿಷ್ಯನ ವರ್ತನೆಯಿಂದ ಗುರುವಿಗೆ ಘಾಸಿಯಾದರೆ ಯಾವ ರೀತಿಯೋ ಅದೇ ರೀತಿ. ಇಲ್ಲ, ಜಾಂಬವನ ವ್ಯವಹಾರದಿಂದ ದೇವರಿಗೆ ಎಂದೂ
ಅವಮಾನ ಆಗಲಿಕ್ಕಿಲ್ಲ, ಅಪವಾದವಾಗಲಿಕ್ಕಿಲ್ಲ. ಹ. ಹೌದು ದೇವರೇ, ತಪ್ಪು ನನ್ನದೇ. ಹ್ಮ್. ಈ ದ್ವಾಪರದಲ್ಲಿ ಲೌಕಿಕ ಸಂಬಂಧಕ್ಕೆ ಒಳಗಾದವ ನಾನು ಹ. ಮಾಡಿದೆ. ಹ. ಓ ದೇವರೇ, ಜಾಂಬವ. ಪ್ರಭಾಕರಣ ಆ ದಿವ್ಯ ಪ್ರಭೆಯನ್ನು ನೋಡಿದ ಬಳಿಕ ಹ್ಮ್. ಹಣತೆಯ ಆ ಕಿರು ಬೆಳಕಿನ ಅವಶ್ಯಕತೆ ಇದೆ. ಹ್ಮ್. ನಿನ್ನ ಮಂಗಳ ದಿವ್ಯ ಪ್ರಭೆಯನ್ನು ನೋಡಿದ ಬಳಿಕ ಹ. ನನಗೆ ಇನ್ನೂ ಆ ಮಣಿ ಬೇಕೆ ದೇವರೇ. ಜಾಂಬವ. ಆದಿದೇವರ ದೇವಾ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ, ಕಾದಿದ ಅಪರಾಧ ಪರಿಹಾರಕ್ಕೆ ಎನ್ನಯ ಸುತೆಯ ಮೋದದಿಂದಿಯುವೆನು. ದೇವರೇ, ಎನ್ನಯ ಸುತೆಯ ಮೋದದಿಂದಿಯುವೆನು. ಜಾಂಬವತಿ ಎಂಬಿವಳ, ಜಾಂಬವತಿ ಎಂಬಿವಳ ಸಾದರದಲ್ಲಿ ಸ್ವೀಕರಿಸುವುದು. ಆಯ್ ಓ ದೇವರೇ, ಸಂಸಾರದ ಬಂಧ ಎಷ್ಟು ಗಾಢವಾದದ್ದು, ವ್ಯಾಮೋಹಪೂರಿತವಾದದ್ದು, ಹ. ಸ್ವಾರ್ಥಪರವಾದದ್ದು ಎಂಬುದಕ್ಕೆ ಈ ಘಟನೆ ಪ್ರಪಂಚಕ್ಕೆ ಒಂದು ಪಾಠ. ಹೌದು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಲ್ಲ, ಹ. ಎಲ್ಲೋ ಸಿಕ್ಕಿದ ಅಪೂರ್ವವಾದಂತಹ ನನ್ನ ಮಗಳನ್ನ ಹ್ಮ್. ನನ್ನವಳು ಎಂದು ಮುದ್ದಿನಿಂದ ಸಾಕಿದೆ. ಹ. ಎಲ್ಲಿಯೋ ಸಿಕ್ಕಿದಂತಹ ಒಂದು ಅಪೂರ್ವ ಮಣಿಯನ್ನ ನನ್ನದು ಎಂಬ ರೀತಿಯಲ್ಲಿ ಕಾಪಿಟ್ಟುಕೊಂಡೆ. ಹ್ಮ್. ಲೌಕಿಕವಾದ ವ್ಯವಹಾರ, ಭೌತಿಕ ಸಂಪತ್ತಿಗೆ ಅಪೇಕ್ಷೆಯನ್ನ ಪಡುತ್ತಾ ಹಪಾಪಿಸುತ್ತಾ ಅದರಲ್ಲಿ ಆತ್ಮತೃಪ್ತಿಯನ್ನ ಕಾಣುವ ಹುಚ್ಚು ಪ್ರಯತ್ನವನ್ನ ಈ ಜಾಂಬವಂತ ಹ. ಮಾಡಿದ ದೇವರೇ. ಈಗ ಜ್ಞಾನೋದಯವಾಯಿತು. ಹೌದು, ನಾನು ಮುದ್ದಿನಿಂದ ಸಾಕಿ ಸಲಹಿದ ಹ. ಈ ನನ್ನ ಮುದ್ದು ಮಗಳು ಹ್ಮ್. ಜಾಂಬವತಿ ಎಂಬುದಾಗಿ ಈಕೆಯ ಹೆಸರು. ಓಹೋ. ದೇವರೇ, ಹೌದು, ತಾವು ಅಪೇಕ್ಷಿಸಿ ಬಂದದ್ದು ಅಪೂರ್ವವಾದಂತಹ ಈ ಸ್ಯಮಂತಕ ಮಣಿಯನ್ನು ಕುರಿತಾಗಿ. ಹ. ಈಗಾಗಲೇ ಹೇಳಿದಂತೆ ಮೃಷ್ಟಾನ್ನ ಭೋಜನವನ್ನು ಉಂಡ ಬಳಿಕ ಹ. ಹಳಸಲು ಎಂಜಲನ್ನಕ್ಕೆ ಯಾರಾದರೂ ಹಪಾಪಿಸ್ತಾರೆ? ದಿವ್ಯ ಮಂಗಲ ಜ್ಯೋತಿಯಾದಂತಹ ನಿನ್ನ ಮುಖದರ್ಶನ ಭಾಗ್ಯ ಲಭಿಸಿದ ವೇಳೆ ಹ್ಮ್. ಈ ಸ್ಯಮಂತಕ ಮಣಿ, ಈ ನನ್ನ ಸಾಕು ಮಕ್ಕಳು, ಹ. ಇದು ಯಾವುದು ಬೇಡ ದೇವರೇ. ಈ ಹಿಂದಿನಂತೆ ನಾನು ಏಕಾಂತದಲ್ಲಿ ನಿನ್ನ ನಾಮವನ್ನೇ ಜಪಿಸುತ್ತಾ ನನ್ನ ಬದುಕನ್ನು ಪೂರ್ಣಗೊಳಿಸುತ್ತೇನೆ. ಹ್ಮ್. ದೇವರೇ, ತಾವು ಅಪೇಕ್ಷಿಸಿ ಬಂದದ್ದು ಈ ಸಮಂತಕ ಮಣಿಗೆ. ಹೌದು. ಅದಕ್ಕೆ ಬಳುವಳಿಯಾಗಿ ನನ್ನ ಅಪರಾಧಕ್ಕೆ ಹ್ಮ್. ಸಾಕ್ಷಿ ಎಂಬುದಂತೆ ಜಾಂಬವತಿಯನ್ನು ತಮ್ಮ ಸನ್ನಿಧಾನಕ್ಕೆ ಒಪ್ಪಿಸುತ್ತಾ ಇದ್ದೇನೆ. ಈ ಹೆಣ್ಣು ಕಾಡಿನಲ್ಲಿ ಬೆಳೆದ ಹೆಣ್ಣು, ಇದಕ್ಕೆ ಯಾವ ಪರಿಜ್ಞಾನವೂ ಇಲ್ಲ. ಈಕೆ ಬದುಕೆಯ ಭಾವನವನ್ನ ಕರುಣಿಸಿದ್ದೇ ಆದರೆ ಕೃಷ್ಣನ ಸಾಹಸ ಗಾಥೆಯ ಮುಂದೆ ಆ ಒಂದು ಪುಟದಲ್ಲಿ ಜಾಂಬವತಿಯ ಹೆಸರು ಬರುತ್ತದೆ. ಹ. ಪರ್ಯಾಯವಾಗಿ ಜಾಂಬವನ ಸ್ಮರಣೆಯೂ ಕೂಡ ಪ್ರಪಂಚದ ಜನರಿಗೆ ಆಗುತ್ತದೆ. ತನ್ಮೂಲಕ ಸೂರ್ಯ ಚಂದ್ರರಿರುವಲ್ಲಿಯವರೆಗೆ ಜಾಂಬವನ ಹೆಸರು ಶಾಶ್ವತವಾಗಿ ಉಳಿಯುವಂತಹ ಒಂದು ಅಪೂರ್ವ ಘಟನೆ. ದೇವರೇ, ನಮೋ ನಮಃ. ಜಾಂಬವತಿ ಸ್ವಾಮಿ, ಒಂದು ಮಣಿಯನ್ನು ಅರಸುತ್ತಾ ಬಂದವನು ನಾನು. ಈಗ ನನಗೆ 2 ಮಣಿಗಳು ದೊರಕಿವೆ. ಒಂದು ಈ ಶಮಂತಕ ಮಣಿ, ಮತ್ತೊಂದು ಮುದ್ದಾದ ಈ ಕನ್ಯಾಮಣಿ. ಇದು ನನ್ನ ಭಾಗ್ಯ. ಏನೇ ಆಗಲಿ ನಾವಿನ್ನು ಹೊರಡುವ. ಜಾಂಬವನಿಗೆ ಅಂತ್ಯದಲ್ಲಿ ಮೋಕ್ಷ
ತಿಳ್ಕೊಂಡ ಹಾಗೆ ಕೇವಲ 5 ನಿಮಿಷದ ಕಾರ್ಯಕ್ರಮ. ನಾನು ಸ್ವಾಮೀಜಿಯವರಿಗೆ ಬೇಡ್ಕೊಂಡಿದ್ದೆ, ಇದೊಂದು ಅದ್ಭುತ ಪ್ರದರ್ಶನ ಆಗಲಿಕ್ಕಿದೆ, ದಯವಿಟ್ಟು ತಾವು ಬನ್ನಿ ಅಂತ. ಬಹುಶಃ ನನ್ನ ಮಾತು ಸತ್ಯ ಆಗಿದೆ ಅಂತ ನನಗನ್ನಿಸಿದೆ. ನೋಡಿದವ್ರು ನೀವು ಹೇಳಬೇಕು. ಇವರನ್ನು ಹವ್ಯಾಸಿಗಳನ್ನೊಂದು ದೊಡ್ಡ ಅಪರಾಧ ಅಂತ ನನಗನ್ನಿಸ್ತದೆ. ಹವ್ಯಾಸ ಹೀಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪೂರ್ತಿ ನಾನು ನೋಡಿದ್ದು ಸಮರ್ಪಣೆ ಅಂತ ನನಗನ್ನಿಸಿದೆ. ಇರಲಿ, ಇವರನ್ನು ಇವಾಗ ನಾವು ಗುರುತಿಸೋದು ನಮ್ಮ ಕರ್ತವ್ಯ. ನನ್ನ ಅಣ್ಣನಾದ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಬಂದು ಕಲಾವಿದರನ್ನು ಗುರುತಿಸಬೇಕಾಗಿ, ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಪ್ರಥಮವಾಗಿ ಭಾಗವತರು ಎಲ್ಲದಕ್ಕೂ ನಿರ್ದೇಶಕರಂತೆ ಇವತ್ತಿನವರೆಗೂ ನಾವು ನಂಬಿಕೊಂಡು ಬಂದವರು. ಅದ್ಭುತ ಕಂಠ, ಎಲ್ಲ ರೀತಿಯ ಚಾಲುಗಳನ್ನು ಹಾಡಿ ನಮ್ಮನ್ನು ರಂಜಿಸಿದ KJ ಗಣೇಶ್ ಅವರಿಗೆ ಶಾಲಿನ ಜೊತೆಗೆ ಗೌರವ ಸಮರ್ಪಣೆ. ಮದ್ದಳೆಯಲ್ಲಿ KJ ಸುಧೀಂದ್ರ, ಚಂಡೆಯಲ್ಲಿ KJ ಕೃಷ್ಣ. ಇವರು 3 ಜನ ನಿಜ ಜೀವನದಲ್ಲೂ ಅಣ್ಣ ತಮ್ಮಂದಿರು. ಯಾವ ರೀತಿಯ ತಾಳಮೇಳದಲ್ಲಿ ಇವರ ಹಿಮ್ಮೇಳ ಕಲಾವಿದರನ್ನು ಕುಣಿಸಿದೆ ಅಂತ ನೀವೇ ನೋಡಿದ್ದೀರಿ. ಸತ್ರಾಜಿತನಾಗಿ ಮಂಜುನಾಥ ತೆಂಕಿಲ್ಲಾಯ, ಪುಟ್ಟ ಬಾಲಕ ಪ್ರಸೇನ KG ದೀಪ್ತ. ಇದು ಭಾಗವತರ ಮಗನೂ ಹೌದು. ಇದರ ಸೈಜ್ ನೋಡಿದ್ರೆ ಭಯ ಆಗ್ತದೆ, ಇದು ಕುಣಿದಿದೆಯಾ ಅಂತ. ನಾರದನಾಗಿ ರಾಘವೇಂದ್ರ ಸೋಮಯಾಜಿ, ಪ್ರಬುದ್ಧ ಬಲರಾಮನಾಗಿ ಶ್ರೀ ರಮಣಾಚಾರ್ಯ. ಇವರು 2007ನೇ ಇಸವಿಯ ಕಾಳಗೋತ್ಸವದಲ್ಲಿ ಚಿತ್ರಸೇನ ಕಾಳಗದಲ್ಲಿಯೂ ಧರ್ಮರಾಜನಾಗಿ ಬಂದಿದ್ದರು. ಕಲರ್ಫುಲ್ ಸಿಂಹನಾಗಿ K ಅಜಿತ್ ಕುಮಾರ್. ಜಾಂಬತಿಯಾಗಿ ಜಯ. ಇನ್ನೊಬ್ಬ ಬಾಲಗೋಪಾಲನಾಗಿ ಅರವಿಂದ. ಪೂರ್ತಿ ಟೈಮ್ ಹಾರ್ಮೋನಿಯಂ ನುಡಿಸಿದ್ದಾನೆ. ವೇಷಭೂಷಣದಲ್ಲಿ ರಂಗನಾಥ ಮತ್ತು ಪಾಂಡುರಂಗ. ನೇಪಥ್ಯದಲ್ಲಿ ಕೆಲಸ ಮಾಡೋರನ್ನು ನಾವು ಸಾಮಾನ್ಯವಾಗಿ ಮರಿತೇವೆ, ಮರಿಬಾರದು. ಕೊನೆಯದಾಗಿ ಅವಶ್ಯಕ್ಕಾಗಿಯೇ ಉಳಿಸ್ಕೊಂಡಿದ್ದೀನಿ ತಂದೆ ಮಗಳನ್ನು. ಕೃಷ್ಣನಾಗಿ, ವಯ್ಯಾರದ ವಲ್ಲರಿಯಾಗಿ, ವಲ್ಲರಿ ಕಡೆಕಾರ್, ದಯವಿಟ್ಟು ಬರಬೇಕು. ಇವಳು ಮಕ್ಕಳ ಸಪ್ತಾಹದಲ್ಲೂ ಜಾಂಬೋತಿ ಕಲ್ಯಾಣದ ಕೃಷ್ಣನಾಗಿ ಅಭಿನಯಿಸಿದ್ದಳು. ಖಂಡಿತವಾಗಿ ಕಳೆದ 5 ವರ್ಷದಲ್ಲಿ ಯಾವ ರೀತಿ ಬೆಳೆದಿದ್ದಾಳೆ ಅಂತ ಇವತ್ತು ತೋರಿಸಿದ್ದಾಳೆ. ನನಗಂತೂ ಅದ್ಭುತವಾದ ಕೃಷ್ಣನನ್ನು ದರ್ಶನವನ್ನು ಮಾಡಿದ್ದಾಳೆ ವಲ್ಲರಿ. ಸ್ವಾಮೀಜಿಯವರು ಹೇಳ್ತಾ ಇದ್ದರು, ಶಂಭು ಹೆಗ್ಡೆಯವರು ಕೃಷ್ಣನ್ ನೋಡಿದ ಮೇಲೆ ಭಾಳ ಒಪ್ಪುವುದು ಕಷ್ಟ, ಇವತ್ತು ಖಂಡಿತವಾಗಿ ಒಪ್ಪಿಸಿದ್ದಾಳೆ ಅಂತ. ಸ್ವಾಮೀಜಿಯವರ ಆಶೀರ್ವಾದವೂ ಒಳಗಿದೆ. ಇನ್ನು ಎದುರಾಳಿಯಾಗಿ ಜಾಂಬವ, ನಿಜ ಜೀವನದಲ್ಲಿ ತಂದೆ. ವಲ್ಲರಿಯನ್ನು ತಯಾರು ಮಾಡಿದ ತಂದೆ ಮುರಳಿ ಕಡೆಕಾರ್. ಈ ತಂಡದ ಲಕ್ಷ್ಮೀ ಜನಾರ್ದನ ಕಲಾಮಂಡಳಿಯ ಅಧ್ಯಕ್ಷರೂ ಹೌದು. ಇವರು ಕಲಾರಂಗದ ಸೆಕ್ರೆಟರಿ ಹೌದು. ಸದ್ಯಕ್ಕೆ ನಾನು ಹೇಳೋ ಒಂದೇ ಒಂದು ಭಾಷೆ ಅಂದರೆ ಯಕ್ಷಗಾನ ಕಲಾವಿದರ ಒಂದು ಆಸೆಯಾಗಿ ಉಳಿದಿದ್ದಾರೆ ಇವರು. ಯಾಕೆಂದರೆ ಇವರು ಮಾಡುವ ಕೆಲಸ ಹೇಳಲಿಕ್ಕೆ ಇನ್ನು 1 ಗಂಟೆ ಬೇಕಾಗ್ತದೆ. ಇವರಿಗೆ ತಂದೆ ಮತ್ತು ಮಗಳಿಗೆ ಪ್ರತ್ಯೇಕವಾಗಿ ಇನ್ನೊಂದು ನೆನಪಿನ ಕಾಣಿಕೆಯನ್ನು ನನ್ನ ಫೋಟೋದ ರೂಪವಾಗಿ ದಯವಿಟ್ಟು ಒಪ್ಪಿಸಬೇಕು ಅಂತ ಕೇಳ್ಕೊಂಡಿದ್ದೀನಿ. ಇನ್ನು ತಂಡದ ಪರವಾಗಿ ಏನಾದರೂ ಮಾತಾಡೋದಿದ್ದರೆ, ನಮ್ಮ ಮಂಟಪ ಕುಟುಂಬದ ಹೊರತಾಗಿ ಬೇರೆ ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊತೀನಿ. ಮಂಟಪರು ಹೇಳಿದ ಎಲ್ಲವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಕಳೆದ 15-20 ವರ್ಷದಿಂದ ಮಂಟಪ ಕುಟುಂಬವನ್ನು ನಾನು ನೋಡ್ತಾ ಬಂದವ. ಯಕ್ಷಗಾನ ಪರಿಚಾರಕರು, ಯಕ್ಷಗಾನವನ್ನು ಪ್ರೀತಿಸುವವರು, ಆರಾಧಿಸುವವರು ಎಂಬ ವಿಶೇಷ ಉಕ್ತಿಯನ್ನು ನಾವು ಬಳಸುವುದಿದ್ರೆ ಇಡೀ ಮಂಟಪ ಕುಟುಂಬಕ್ಕೆ ಅವರ ತೀರ್ಥರೂಪರಿದ್ದಾರೆ. 5 ಮಕ್ಕಳು ಕೂಡ ಯಕ್ಷಗಾನವನ್ನು ಪ್ರೀತಿಸುವುದು ನೋಡಿ ನಾನು ದಂಗಾಗಿದ್ದೇನೆ. ಒಂದೆರಡು ಸಂಗತಿಯನ್ನು ಹೇಳಲೇಬೇಕು. ಇವರ ಅಣ್ಣ ಮಂಟಪ ಪ್ರಭಾಕರ ಉಪಾಧ್ಯಾಯರು, ನಿಮ್ಗೆ ಗೊತ್ತಿದೆ, ಉಚಿತವಾಗಿ ಯಕ್ಷಗಾನವನ್ನು ಪ್ರದರ್ಶಿಸುವವರು. ಈಗ 2 ವರ್ಷದಿಂದ ಯಾರಾದರೂ ಒತ್ತಾಯಪೂರ್ವಕ ಕೊಟ್ಟರೆ ಆ ಪೂರ್ತಿ ಹಣವನ್ನು ಕವರವನ್ನು ಓಪನ್ ಮಾಡದೆ ಉಡುಪಿಯಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್, ನಮ್ಮ ಶಾಸಕರ ನೇತೃತ್ವದ ಯಕ್ಷ ಶಿಕ್ಷಣ ಟ್ರಸ್ಟಿಗೆ ಕಳೆದ 2 ವರ್ಷದಲ್ಲಿ 2 ಲಕ್ಷ ರೂಪಾಯಿಗೂ ಮೇಲ್ಪಟ್ಟು ಹಣವನ್ನು ಕೊಟ್ಟಿದ್ದಾರೆ. ಸಿಡಿಯನ್ನು ಈಗ ಹೋಗಿ ಮಾರಿ ಅದರ ಪೈ ಟು ಪೈ ಈ ಟ್ರಸ್ಟಿಗೆ ನೀಡ್ತಾ ಇದ್ದಾರೆ. ಇವರಿಗೆ ಹೇಗೆ ನಾವು ಋಣಭಾರವನ್ನು ತೀರಿಸುವುದು ಎಂದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು
ನಾನಂತೂ ಕುಬ್ಜನಾಗಿ ಹೋಗಿದ್ದೇನೆ. ಇವರ ಸಹೋದರ ಡಾಕ್ಟರ್ ರತ್ನಾಕರ್, ನಿಮ್ಗೆ ಗೊತ್ತಿದೆ, ಶಿವಮೊಗ್ಗದವರು, ನಾನು ಹೇಳೋದು ಬೇಡ. 5 ವರ್ಷದ ಹಿಂದೆ ನಮ್ಮ ಕಲಾರಂಗಕ್ಕೆ 25,000 ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಪ್ರೀತಿಯಿಂದ ನಿಮ್ಮ ಮಂಡಳಿಯ ಪ್ರದರ್ಶನವೇ ಆಗಬೇಕು ಅಂತ ನಮ್ಮ ಒತ್ತಾಯಿಸಿದ್ದಾರೆ. ಅಕಾಡೆಮಿಯ ಪ್ರಶಸ್ತಿ ನಮ್ಮ ಮಂಡಳಿಗೆ ಬಂದಿದೆ. ಅವರ ಪ್ರೀತಿಯ ಕರೆಗೆ ನಾವು ತಲೆಬಾಗುತ್ತೇವೆ. ನಿಮ್ಗೆ ಗೊತ್ತಿದೆ, ಶಿವಮೊಗ್ಗದ ಇಡೀ ಮಹಾಜನತೆಯನ್ನು ಹೇಗೆ ಅವರು ತನ್ನ ವ್ಯಕ್ತಿತ್ವದಿಂದ ಆಕರ್ಷಿಸಿದ್ದಾರೆ ಹೇಳಿ. ಇನ್ನೊಬ್ಬ ಸಹೋದರ ಡಾಕ್ಟರ್ ಮನೋಹರ್ ಉಪಾಧ್ಯಾಯರು ಮಂಗಳೂರಲ್ಲಿ, ಅವರು ಯಕ್ಷಗಾನ ಕಲಾರಂಗಕ್ಕೆ ದಿವಸ 10 ರೂಪಾಯಿ ಡಬ್ಬಿಗೆ ಹಾಕ್ತಾ ಇದ್ದಾರೆ. ವರ್ಷದ ಕೊನೆಯಲ್ಲಿ ಆ ಮೊತ್ತವನ್ನು ನಮ್ಮ ಸಂಸ್ಥೆಗೆ ಬಂದು ಕೊಡ್ತಾ ಇದ್ದಾರೆ. ಈ ರೀತಿ ಯಕ್ಷಗಾನ ಕಲಾರಂಗ ಉಡುಪಿಯ ಸಂಸ್ಥೆಗೆ ಈ ಸಹೋದರರ ಕೊಡುಗೆಯನ್ನು ವರ್ಣಿಸಲಿಕ್ಕೆ ನನಗೆ ಖಂಡಿತಕ್ಕೂ ನಾಲಿಗೆ ಇಲ್ಲ. ಹೃದಯ ಮಾತ್ರ ಅವರ ಸೇವೆಯನ್ನು ಸ್ಮರಿಸ್ತಾ ಇದೆ. ನಮ್ಮ ಮಂಡಳಿಯ ನಿಮ್ಗೆ ಗೊತ್ತಿದೆ, ಭಾಗವತರು 3 ಸಹೋದರರು, ಅವರ ತಂದೆ ಸ್ಥಾಪಿಸಿದ ಸಂಘ ಇದು. ಸಿಂಹ ಅಜಿತ್ ಕುಮಾರ್ ಅವರ ತಂದೆ ಸ್ಥಾಪಿಸಿದ, ಇಬ್ಬರು ತಂದೆ ಮಹಾನ್ ವ್ಯಕ್ತಿಗಳು ಸ್ಥಾಪಿಸಿದ ಸಂಘಟನೆ. ಅವರ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ವೇಷ ಮಾಡ್ತಾ ಇದ್ದಾರೆ. ನಮಗೆ ವರ್ಷಕ್ಕೆ 50-60 ಪ್ರದರ್ಶನ ಇದೆ. 8ನೇ ತಾರೀಕು ಕೇರಳದಲ್ಲಿ ತಿರೂರಿನಲ್ಲಿ ಇದೇ ಪ್ರದರ್ಶನ ಇದೆ. ಹೀಗೆ ಇಡೀ ತಂಡ ಈ ಕಲೆಯನ್ನು ಪ್ರೀತಿಸುವುದರಿಂದ ಇಷ್ಟು ಪ್ರದರ್ಶನ ನೀಡಲಿಕ್ಕಾಯಿತು. ಮತ್ತೊಮ್ಮೆ ಈ ಪವಿತ್ರ ತಾಣದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ನೀಡುವುದೇ ನಮಗೆ ಸೌಭಾಗ್ಯ. ಯಾಕೆಂದರೆ ಧ್ವನಿ ವ್ಯವಸ್ಥೆ ಅಷ್ಟು ಸೊಗಸಾಗಿದೆ. ಶಿವಮೊಗ್ಗದ ಮಹಾಜನತೆ ಯಕ್ಷಗಾನ ನೋಡಿದಷ್ಟು ಬಹುಶಃ ನಮ್ಮ ಉಡುಪಿಯ ಜನ ಬಿಟ್ಟರೆ ಬೇರೆ ಎಲ್ಲೂ ನೋಡಲಿಕ್ಕಿಲ್ಲ. ಅಂತಹ ಸಹೃದಯ ಯಕ್ಷಗಾನ ಅಭಿಮಾನಿಗಳಿಗೆ ತಲೆಬಾಗಿ ತಪ್ಪಿದ್ದರೆ ಖಂಡಿತಕ್ಕೂ ನಮ್ಮನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥಿಸಿ ಮಂಗಳ